ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿ ನಗರದ ರಾಜಸಿಟ್ ಉದ್ಯಾನವನದಲ್ಲಿ ಕೋಟಿ ಕೊಳಲು ಸಿನಿಮಾ ಮುಹೂರ್ತಕ್ಕೆ ಚಾಲನೆ ನೀಡಲಾಯಿತು. ವಿದೇಶದಲ್ಲಿ ಕನ್ನಡಿಗನ ಡೋಲು ವಾದನದ ಪ್ರದರ್ಶನ. ಕನ್ನಡ ಸಂಸ್ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲು ಸಕ್ಕರೆನಾಡಿನ ಅಕ್ಕರೆಯ ಡೋಲು ಕಲಾವಿದ ಅಜಯ್ ಕುಮಾರ್ ಸಾಕ್ಷಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ರಂಗೋಲಿಯಲ್ಲಿ ಹರಡಿದ ಡಿಕೆ ಭಾವಚಿತ್ರ. ಮಡಿಕೇರಿ ನಗರದ ರಾಜಸೀಟ್ ಉದ್ಯಾನವನದಲ್ಲಿ ಕೋಟಿ ಕೊಳಲು ಸಿನಿಮಾ ಮುಹೂರ್ತಕ್ಕೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಕ್ಲಾಪ್ ಮಾಡುವ ಮೂಲಕ ಚಾಲನೆ ನೀಡಿದರು. ಮಡಿಕೇರಿ ನಗರದ ರಾಜಸೀಟ್ ಉದ್ಯಾನವನದಲ್ಲಿ ಕೋಟಿ ಕೊಳಲು ಸಿನಿಮಾ ಮುಹೂರ್ತಕ್ಕೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಕ್ಲಾಪ್ ಮಾಡುವ ಮೂಲಕ ಚಾಲನೆ ನೀಡಿದರು. ಕೊಡಗಿನ ಕುಶಾಲನಗರದ ಯುವತಿ ನಟಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಪ್ರಮುಖ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇವರಿಗೆ ಗಣ್ಯರೆಲ್ಲರೂ ಶುಭ ಹಾರೈಸಿದರು. ಕೊಳಲು ಅನ್ನೋ ಹೆಸರಲ್ಲಿ ನಾಟಕ ಮಾಡಿದೆ. ಅದಕ್ಕೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಮುಂಬೈಯಲ್ಲೆಲ್ಲ ಪ್ರೈಸ್ ಬಂದಿತ್ತು. ಅವಾಗಲೂ ತಲೆಯಲ್ಲಿತ್ತು ಚಿತ್ರ ಮಾಡಬಹುದು ಅಂತ. ಹಾಗೆ 7 ವರ್ಷದಿಂದ ನಾನು ಸ್ವಲ್ಪ ಕಟ್ಟಿ ಈ ವರ್ಷ ಅದಕ್ಕೆ ಜೀವ ಬಂದಿದೆ ಸಿನಿಮಾ ರೂಪದಲ್ಲಿ. ಇದನ್ನು ಮಾಡಬೇಕು ಅಂದುಕೊಂಡಾಗ ನಮಗೆ ಪ್ರೊಡ್ಯೂಸರ್ಸ್ ಯಾರು ಸಿಗಲಿಲ್ಲ. ಅದಾಗಿಲ್ಲ. ಸ್ವಲ್ಪ ಕಲಾತ್ಮಕ ಚಿತ್ರಗಳಿಗೆ, ಕಂಟೆಂಟ್ ಓರಿಯೆಂಟೆಡ್ ಚಿತ್ರಗಳಿಗೆ ಪ್ರೊಡ್ಯೂಸರ್ಸನ್ನು ಹುಡ್ಕೋದು ಕಷ್ಟ. ಕ್ರೌಡ್ ಫಂಡೆಡ್ ಮಾಡೋಣ ಅಂತ ಹೇಳ್ಕೊಂಡು ನಾವು ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ವಿ. ಅಂಥ ಸಂದರ್ಭದಲ್ಲಿ ಜಯಕುಮಾರ್ ಅಂತ ನಮ್ಮ ಆತ್ಮೀಯರೊಬ್ಬರು ಇದ್ದಾರೆ. ಅವ್ರು ಹೇಳಿದರು, ಬನ್ನಿ ನಾವು ಯಾರನ್ನಾದ್ರೂ ಮಾತಾಡ್ಸೋಣ ಅಂತ. ಹಾಗೆ ಮಂಗಳೂರಿಗೆ ಹೋಗಿ ಈ ಎಂಪೀರಿಯಾ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇದಕ್ಕೆ ಸಂಬಂಧಪಟ್ಟಂಥ ಹಿರಿಯರನ್ನು ಭೇಟಿಯಾಗಿ ಅವರು ಬೇಷರತ್ ಇದನ್ನು ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿದ್ರಿಂದ ನಾವು ಇವತ್ತು ಮುಹೂರ್ತ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಎಂಪೀರಿಯಾ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ಎಲ್ಲರಿಗೂ ನಮ್ಮ ಇಡೀ ಚಿತ್ರತಂಡದ ಧನ್ಯವಾದಗಳನ್ನು ಆರಂಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೊಡಗಿನ ಜನತೆ ಪರವಾಗಿ ಕವಿ ಮತ್ತು ಕೊಳಲು ತಂಡದ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಜನತೆ ಪರವಾಗಿ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಬಾಸುಮನ್ ಹಿರಿಯ ಕಲಾವಿದರು, ಅತ್ಯುತ್ತಮ ಕಲಾವಿದರು ಕೂಡ ಇದ್ದಾರೆ. ಅಕ್ಷತಾ ಪಾಂಡವಪುರ ಅವರು ಕೂಡ ಒಂದು ನ್ಯಾಷನಲ್ ಅವಾರ್ಡ್ ಪಡೆದು ಬಂದಂತಹ ಕಲಾವಿದ ಇವತ್ತು ಕಾವೇರಿ ನಾಡಿಗೆ ಬಂದಿದ್ದೀರಿ. ಹಾಗೆ ಮಾರಿ ಅವರು ಎಸ್ಪೆಷಲಿ ನಮ್ಮ ಗುರುಜಿಗಳನ್ನ ನೋಡಿ ಬಹಳ ಸಂತೋಷವಾಯಿತು. ಒಂದು ಒಳ್ಳೆಯ ಮಾತುಗಳನ್ನ ಆಡೋ ಮೂಲಕ ಈ ಮುಹೂರ್ತಕ್ಕೆ ಒಂದು ಚಾಲನೆ ನೀಡಿದ್ರಿ. ಎಲ್ಲರೂ ಕೂಡ ಶುಭವಾಗ್ಲಿ. ಹಾಗೆ ಏನು ಘಟ್ಟದ ಮೇಲೆ ಇದ್ದೀರಿ, ಚಿತ್ರ ಕೂಡ ಅದೇ ಎತ್ತರದಲ್ಲಿ ಬಂದು ಅತ್ಯುತ್ತಮ ಹೈಟ್ಗೆ ತಲುಪಲಿ ಅಂತೇಳಿ ಆಶಯದೊಂದಿಗೆ ಕೊಡಗಿನ ಜನತೆಯ ಪರವಾಗಿ ಮತ್ತು ಕಾವೇರಮ್ಮನ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹಾರೈಕೆಯನ್ನು ಬಯಸ್ತಿದ್ವಿ. ಇಡೀ ನಮ್ಗೇನು ಬೇಕು ಅದನ್ನ ತೋರಿಸುವಂಥದ್ದು, ನಮಗೆ ಒಂದು 2-2.5 ಗಂಟೆ ಮನರಂಜನೆ ಮಾಡುವಂತ ಒಂದು ವೇದಿಕೆ. 1934ರಲ್ಲಿ ಕನ್ನಡ ಚಲನಚಿತ್ರ ಪ್ರಾರಂಭ ಆಯ್ತಂತೆ. ಇನ್ನು ಒಂದು 10-9 ವರ್ಷ ಹೋದ್ರೆ ನಾವು ಶತಮಾನೋತ್ಸವ ಆಚರಿಸ್ಲಿಕ್ಕಿದ್ದೀವಿ. ಅದರಲ್ಲಿ ನಮ್ಮ ಹೆಸರು ರಾರಾಜಿಸ್ಬೇಕು. 100 ವರ್ಷಗಳಲ್ಲಿ ನಮ್ಮ ಸಿನಿಮಾಗಳು ರಾರಾಜಿಸ್ಬೇಕು. ಜನರಿಗೆ ತಲುಪುವಂತಹ ಕೆಲಸ, ಅವರಿಗೆ ಮನ ಮುಟ್ಟುವಂತಹ ಕೆಲಸ, ಅವರಿಗೆ ಒಂದು ಸಾಮಾಜಿಕ ಒಂದು ಏನು ಕಳಕಳಿ ಇದೆ ಅದನ್ನೆಲ್ಲ ತಿಳಿಸುವಂತ ಕೆಲಸ ಸಿನಿಮಾ ಮಾಧ್ಯಮದ ಮೂಲಕ ಆಗಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ. ಬಾಸುಮ ಸರ್ರನ್ನ ನಾವು ಸಿನಿಮಾದಲ್ಲಿ ನೋಡಿದೀವಿ, ಕಾಂತಾರದಲ್ಲಿ ನೋಡಿದೀವಿ. ಹಾಗೆ ಆ ತಂಡ ಅದ್ಭುತ ತಂಡ ನಿಮ್ಗೆ ಇನ್ನೂ ಹೆಚ್ಚೆಚ್ಚಿನ ಸಿನಿಮಾ ಕೊಡ್ಲಿ. ಅವ್ರ ಜೊತೆ ನಾವಿದ್ದೀವಿ ಅಂತ, ನಮ್ಮ ತಂಡ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಜ್ಜಮರಗು ಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಕಕ್ಕಬಯ್ಯ ಪಾಡಿಶಿ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲ ಸಮೀಪದ ಕಕ್ಕಬಯ್ಯ ಪಾಡಿಶಿ ಗುತ್ತಪ್ಪ ದೇವಾಲಯದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ 3ನೇ ದಿನವಾದ ಶುಕ್ರವಾರ ವಿವಿಧ ಹೋಮ ಹವನ ಪೂಜಾ ವಿಧಿವಿಧಾನಗಳು ಸಾಂಪ್ರದಾಯಿಕ ಹಾಗೂ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಶುಕ್ರವಾರ ಬೆಳಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ಶಾಂತಿ ಹೋಮಗಳು, ಹೋಮ ಕಲಶಾಭಿಷೇಕ, ಮಧ್ಯಾಹ್ನ ಪೂಜೆ ಹಾಗೂ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ ಜರುಗಿತು. ಆ ನಂತರ ರಾತ್ರಿ ಅಂಕುರ ಪೂಜೆ, ದುರ್ಗ ನಮಸ್ಕಾರ ಪೂಜೆಗಳು ನೆರವೇರಿತು. ಇದೇ ಸಂದರ್ಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಾಚಮಂಡ ರಾಜಪೂವಣ್ಣ, ಹಾಲಿ ಹಾಗೂ ಮಾಜಿ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಭಕ್ತಜನ ಸಂಘದ ಅಧ್ಯಕ್ಷರಾದ ಸುಮನ್ ಸುಬ್ರಹ್ಮಣಿ, ಹಾಲಿ ಹಾಗೂ ಮಾಜಿ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಶನಿವಾರ ಬೆಳಿಗ್ಗೆ 7 ಗಂಟೆಯಿಂದ ಗಣಪತಿ ಹೋಮ, ಅಂಕುರ ಪೂಜೆ, ತತ್ವ ಹೋಮ, ತತ್ವ ಕಲಶ ಪೂಜೆ, ತತ್ವ ಕಲಶಾಭಿಷೇಕ, ಮಧ್ಯಾಹ್ನ ಪೂಜಾ ಮಂಟಪ ನಮಸ್ಕಾರ, ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. शाश्वती शाश्वती
सुमंगले सुगले सुवेशाभ्यासवासिनी सुवासिनी नक्षत्र प्रिया शोभना शुभनासा बिंदु दर्पणस्तुसा गुरुरात्रिकांबिका दशमुद्रा समाराध्या गुरुराशि विशंकरी ज्ञान मुद्रा ज्ञानगम्या ध्यानಕ್ಕೆ ಸ್ವರೂಪಿಣಿ ಯೋನಿ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಲ ಸದಾನಂದ ನಾಪೋಕ್ಲು. ವಿದೇಶದಲ್ಲಿ ಕನ್ನಡಿಗನ ಡೋಲು ವಾದನದ ಪ್ರದರ್ಶನದ ಮೂಲಕ ಕನ್ನಡ ಸಂಸ್ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ಕಲೆಯನ್ನ ಪರಿಚಯಿಸಲು ಸಕ್ಕರೆ ನಾಡಿನ ಅಕ್ಕರೆಯ ಡೋಲು ಕಲಾವಿದ ಅಜಯ್ ಕುಮಾರ್ ಸಾಕ್ಷಿಯಾಗಿದ್ದಾರೆ. ವಿದೇಶದಲ್ಲಿ ಕನ್ನಡಿಗನ ಡೋಲು ವಾದನದ ಪ್ರದರ್ಶನದ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಜಾಗತಿಕ ಮಟ್ಟದಲ್ಲಿ ಕಲೆಯನ್ನು ಪರಿಚಯಿಸಲು ಸಕ್ಕರೆ ನಾಡಿನ ಅಕ್ಕರೆಯ ಡೋಲು ಕಲಾವಿದ ಅಜಯ್ ಕುಮಾರ್ ಸಾಕ್ಷಿಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಾಚಗೋನಹಳ್ಳಿ ಗ್ರಾಮದ ಕಲಾವಿದ ವೆಂಕಟಕೃಷ್ಣ ಅವರ ಸುಪುತ್ರ ಹೆಸರಾಂತ ಡೋಲು ಕಲಾವಿದ ವಿದ್ವಾನ್ ಎಂಬಿ ಅಜಯ್ ಕುಮಾರ್ ಕಡು ಬಡತನದಿಂದ ಬೆಳೆದ ಅಜಯ್ 2017ರಲ್ಲಿ ಅಮೆರಿಕ ಸಂಗೀತ ಪ್ರಿಯರಿಗೆ 3 ವರ್ಷಗಳ ಕಾಲ ತನ್ನ ಸುಮಧುರ ವಾದನದ ಸುದ್ದಿನ ಮೂಲಕ ಸಂಗೀತ ಪ್ರಿಯರಿಗೆ ಪಾತ್ರರಾಗಿದ್ದಾರೆ. ವಿವಿಧೆಡೆ ಕಾರ್ಯಕ್ರಮ ಡೋಲು ವಾದಕರಾಗಿ ಅಜಯ್ ವಿವಿಧೆಡೆ ಕಾರ್ಯಕ್ರಮ ನೀಡಿದ್ದಾರೆ. ಕಲಾ ಸಾಧಕನಿಗೆ ಪ್ರಶಸ್ತಿ, ಜಿಲ್ಲಾ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಹಲವು ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳ ಅತ್ಯುತ್ತಮ ಪ್ರಶಸ್ತಿಗಳು ಅವರ ಮುಡಿಗೇರಿವೆ. ಹಳ್ಳಿ ಬಡ ಕುಟುಂಬದ ಸಾಮಾನ್ಯ ವ್ಯಕ್ತಿ ಈ ಸಾಧನೆ ಉಳಿದ ಯುವಕರಿಗೂ ಮಾದರಿಯಾಗಿ ಸ್ಫೂರ್ತಿದಾಯಕವಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ರಂಗೋಲಿಯಲ್ಲಿ ಅರಳಿದ ಡಿಕೆ ಭಾವಚಿತ್ರ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ರಂಗೋಲಿಯಲ್ಲಿ ಅರಳಿದ ಡಿಕೆ ಭಾವಚಿತ್ರ. ಕಲಾವಿದ ಪುನೀತ್ ಕೈನಲ್ಲಿ ಅರಳಿದ ಚಿತ್ರ. ಸುಮಾರು 8,000 ಚದರ ಅಡಿಯಲ್ಲಿ ಡಿಕೆ ಶಿವಕುಮಾರ್ ಚಿತ್ರ ಬಿಡಿಸಿದ ಕಲಾವಿದ ಡಿಕೆ ಶಿವಕುಮಾರ್ಗೆ ಚಿತ್ರ ಬಿಡಿಸಿ ವಿಭಿನ್ನ ರೀತಿಯಲ್ಲಿ ವಿಶ್ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಹುಟ್ಟುಹಬ್ಬದ ಶುಭಾಶಯಗಳು ಡಿಕೆ ಸರ್ ಎಂದು ವಿಶ್ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಅನಿವಂಶಿ, ಕುಶಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಡಿಕೇರಿ ನಗರದ ರಾಜಸಿಟ್ ಉದ್ಯಾನವನದಲ್ಲಿ ಕೋಟಿ ಕೊಳಲು ಸಿನಿಮಾ ಮುಹೂರ್ತಕ್ಕೆ ಚಾಲನೆ ನೀಡಲಾಯಿತು. ವಿದೇಶದಲ್ಲಿ ಕನ್ನಡಿಗನ ಡೋಲು ವಾದನದ ಪ್ರದರ್ಶನ. ಕನ್ನಡ ಸಂಸ್ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲು ಸಕ್ಕರೆ ನಾಡಿನ ಅಕ್ಕರೆಯ ಡೋಲು ಕಲಾವಿದ ಅಜಯ್ ಕುಮಾರ್ ಸಾಕ್ಷಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ರಂಗೋಲಿಯಲ್ಲಿ ಹರಡಿದ ಡಿಕೆ ಭಾವಚಿತ್ರ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.